V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೀನಿ. ಕತೆ ಕಾರಣ ಮಹಾ ಕುಂಭಮೇಳ. ಕುಂಭ ಅಂತೇಳಿದರೆ ತುಳುನಾಡಿನಲ್ಲಿ ಹಿಂದೆ ಕಂದೆಲ್ ಅಂತ ಇತ್ತು, ಇವಾಗ ಇಲ್ಲ. ನೀರು ತರಲಿಕ್ಕೆ ಇದ್ದಂಥ ಮಣ್ಣಿನ ಕೊಡ, ಅದು ಆ ಕಾಲದಲ್ಲಿ ಎಲ್ಲ ಸ್ಥಳಗಳಲ್ಲೂ ಮಣ್ಣಿನ ಕೊಡಗಳಲ್ಲೇ ನೀರು ತರ್ತಾ ಇದ್ರು. ಕುಂಭದಿಂದ ಜಲ ತರುವುದು ಜಗತ್ತಿನ ಎಲ್ಲ ಕಡೆ ಇತ್ತು, ಎಲ್ಲ ನಾಗರಿಕತೆಗಳಲ್ಲೂ ಇತ್ತು. ಬಹುಶಃ ನೀರಿಗೆ ಇದ್ದ ಪವಿತ್ರತೆ, ನದಿಗೆ ಇದ್ದ ಪವಿತ್ರತೆ, ಈ ಕಾರಣದಿಂದ ಒಂದು ದಿನ ವಿಶೇಷವಾಗಿ, ಅದು ಸಂಕ್ರಾಂತಿಯಂದು ಜನರು ಗುಂಪಾಗಿ ಹೋಗಿ ನದಿಯಿಂದ ಕುಂಭದಿಂದ ನೀರೆತ್ತಿಕೊಂಡು ಬರುವುದನ್ನು ಮುಂದೆ ಒಂದು ಸಂಪ್ರದಾಯವಾಗಿ ಮಾಡಿಕೊಂಡು ಕುಂಭಮೇಳಗಳು ಆರಂಭವಾಗಿರಬೇಕು ಅಂತ ಕಾಣ್ತದೆ. ಅದಕ್ಕೆ ಪುರಾಣ ಕಥೆಗಳೆಲ್ಲ ಈಗ ಸೇರಿಕೊಂಡಿವೆ. ಆದರೆ ಈಗಲೂ ಕೂಡ ಮಹಾ ಕುಂಭಮೇಳಗಳಲ್ಲಿ ಆದಿಮ ಜನರಾದ ನಾಗ ಸಾಧುಗಳು ಮೊದಲಾದವರಿಗೆ ಮೊದಲ ಮಣೆ ಇದೆ ಅಂತೇಳಿದರೆ ಮೂಲಜರು ನೀರು ತರುವ ಒಂದು ಹಬ್ಬವೇ ಕುಂಭಮೇಳವಾಗಿ ಬದಲಾಗಿರಬೇಕು. 3 ವರ್ಷಕ್ಕೆ ಒಮ್ಮೆ ನಾಸಿಕದಲ್ಲಿ, ಹರಿದ್ವಾರ್ನಲ್ಲಿ, ಉಜ್ಜಯಿನಿಯಲ್ಲಿ, ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತದೆ 3 ವರ್ಷಕ್ಕೊಮ್ಮೆ. ಅದೇ ರೀತಿ 12 ವರ್ಷಕ್ಕೊಮ್ಮೆ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತದೆ. 2013ರಲ್ಲಿ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ನಡೆದಿತ್ತು. ಈಗ ಮಹಾಕುಂಭಮೇಳ ಇದು 144 ವರ್ಷಕ್ಕೊಮ್ಮೆ ನಡೆಯೋದು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಜನ ಮರುಳೋ ಜಾತ್ರೆ ಮರುಳೋ ಶಂಭುಲಿಂಗನ ಏನೋ ಮರುಳೋ ಅನ್ನುವಂಥ ಒಂದು ಗಾದೆ ಇದೆ. ಅದರಂತೆ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಜನರು ಸೇರುವಂಥ ಒಂದು ಜಾತ್ರೆ ಮಹಾ ಕುಂಭಮೇಳ. ಅದೇನಾದರೂ ಇರಲಿ, ಜನರ ನಂಬಿಕೆಗಳು ಆ ಥರ ಇರ್ತವೆ ಅಂತ. ಇನ್ನು ಈಗ ಅಮೆರಿಕ ಸಂಯುಕ್ತ ಸಂಸ್ಥಾನದ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲ್ಸ್ನಲ್ಲಿ ಬಿದ್ದಂಥ ಬೆಂಕಿ ಇನ್ನೂ ಕೂಡ ಆರಿಲ್ಲ. ಈ ಕಡೆ ಆರಿಸುವಾಗ ಆ ಕಡೆ ಹತ್ತಿಕೊಳ್ಳುವುದು, ಆ ಕಡೆ ಆರಿಸುವಾಗ ಈ ಕಡೆ ಹತ್ತಿಕೊಳ್ಳುವುದು. ಒಟ್ಟಾರೆ ಲಾಸ್ ಏಂಜಲ್ಸ್ನಲ್ಲಿ ಬಿದ್ದಿರುವಂಥ ಬೆಂಕಿ ಒಂದು ರೀತಿ ನಮ್ಮ ರಾಜಕಾರಣಿಗಳಂತದೆ, ಆ ಕಡೆ ಈ ಕಡೆ ಯಾವ ಕಡೆ ಎಲ್ಲ ಓಡಾಡ್ತಾ ಇದ್ದಾವೆ. ಈ ನಡುವೆ ಖರ್ದಾಸಿನ್ ಅವ್ರ ಬಗ್ಗೆ ಒಂದು ದೂರು ಬಂದಿದೆ. ಅವರು ನೀರು ಪೋಲ್ ಮಾಡಿದರು, ಬೆಂಕಿ ಆರಿಸಲಿಕ್ಕೆ ನೀರು ಸಿಗದಂಥ ಸಮಯ ನೀರು ಪೋಲ್ ಮಾಡಿದರು ಅವರಂಥದ್ದು. ನಮ್ಮ ಹಿಂದಿಯ ನಟಿಯಾಗಿರುವಂಥ ಪ್ರೀತಿ ಜಿಂಟಾ ಕೂಡ ಆ ಕಡೆನೇ ಇದ್ದರು. ಅವರು ಕೂಡ ಹೇಗೋ ಪಾರಾಗಿದ್ದಾರೆ. ಏಂಜಲಿನಾ ಜೋಲಿ, ಹಾಲಿವುಡ್ ನಾಯಕ ನಟಿ ಏಂಜಲಿನಾ ಜೋಲಿ ಅವರನ್ನ ಈ ಸಂದರ್ಭದಲ್ಲಿ ಹೊಗಳಲೇಬೇಕು. ಯಾಕಂದರೆ ಸಾಕಷ್ಟು ಜನ ಮನೆ ಕಳೆದುಕೊಂಡ ಹಾಲಿವುಡ್ ನಟ ನಟಿಯರಿಗೆ ಏಂಜಲಿನಾ ಜೋಲಿ ತನ್ನ ದೊಡ್ಡ ಬಂಗಲೆಯಲ್ಲಿ ಜಾಗ ಕೊಟ್ಟು ಊಟವನ್ನು ಹಾಕಿ ತನ್ನ ದೊಡ್ಡತನವನ್ನು ತೋರಿಸಿದ್ದಾರೆ. ಕಿಮ್ ಕರ್ದಾಶಿಯನ್ ಮಾತ್ರ ಬೈಗುಳ ತಿಂದಿದ್ದಾರೆ. ಈಗ ಲಾಸ್ ಏಂಜಲ್ಸ್ ಚಿತ್ರನಗರಿಯಲ್ಲಿ ಸತ್ತ ಜನಸಂಖ್ಯೆ 18ಕ್ಕೆ ಏರಿದೆ. ಒಟ್ಟು ಆಗಿರುವಂಥ 11.5 ಲಕ್ಷ ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ತಿಳಿದು ಬಂದಿದೆ. ಇನ್ನು ನಮ್ಮ ಭಾರತೀಯ ಮೂಲವನ್ನು ಹೊಂದಿರುವಂಥ ಅಧ್ಯಕ್ಷೀಯ ಸ್ಪರ್ಧಿಯೂ ಆಗಿರುವಂಥ ಕಮಲಾ ಹ್ಯಾರಿಸ್ ಅವರ ಮನೆ ಬ್ರೆಡ್ 2ನಲ್ಲಿದ್ದು ಆ ಕಡೆ ಕೂಡ ಈಗ ಬೆಂಕಿ ಹರಡ್ತಾ ನಡೆದಿದೆಯಂತೆ. ಹಾಗಾಗಿ ಭಾಳಷ್ಟು ದೊಡ್ಡ ಕುಳಗಳ ಮನೆಗಳಿಗೆ ಬೆಂಕಿ ಹುಡುಕಿಕೊಂಡು ಹೋಗ್ತಾ ಇರುವಂಥದ್ದು ಒಂದು ಆತಂಕಕಾರಿ ವಿಷಯವಾಗಿದೆ. ಬೆಂಕಿ ಎನ್ನುವಂಥದ್ದು ಒಂದು ಕಾಲದಲ್ಲಿ ತನ್ನ ತಾನೇ ಹುಟ್ಟಿಕೊಂಡದ್ದು. ಪ್ರಾಣಿಗಳು ಓಡಾಡುವಾಗ ಒಂದಕ್ಕೊಂದು ಕಲ್ಲು ತಾಗಿ ಹುಟ್ಟಿದಂಥ ಕಿಡಿ ದರಲೆಗಳಿಗೆ ಹತ್ತಿ ನಮ್ಮ ಆದಿಮಾನವರಿಗೆ ಬೆಂಕಿಯನ್ನು ಪರಿಚಯಿಸಿತು. ಆ ಬೆಂಕಿ ಮುಂದೆ ಒಲೆಗಳಿಂದ, ಒಂದು ಮನೆಯ ಒಲೆಯಿಂದ ತೆಂಗಿನ ನಾರಿನಿಂದ ಇನ್ನೊಂದು ಮನೆಗೆ ಹೋಗ್ತಾ ಇದ್ದಂಥ ಕಾಲ ಇತ್ತು. ಆಮೇಲೆ ಬೆಂಕಿ ಪೆಟ್ಟಿಗೆಗಳು 150 ವರ್ಷಗಳ ಹಿಂದೆ ಬೆಂಕಿ ಪೆಟ್ಟಿಗೆ ಕಂಡು ಹಿಡಿದ ಮೇಲೆ ಎಲ್ಲರ ಮನೆಯಲ್ಲಿ ಬೆಂಕಿ ಪೆಟ್ಟಿಗೆ ಬಂದ ಮೇಲೆ ಕೂಡ 50 ವರ್ಷಗಳ ಹಿಂದೆ 1 ತಿಂಗಳಿಗೆ 1 ಬೆಂಕಿ ಪೆಟ್ಟಿಗೆ ಖರ್ಚು ಮಾಡಲಿಕ್ಕೆ ಆಲೋಚನೆ ಮಾಡ್ತಾ ಇದ್ದಂಥ ಕಾಲ ಇತ್ತು. ಈಗಿನ ಕಾಲದಲ್ಲಿ ಒಂದೇ ದಿನಕ್ಕೆ 1 ಬೆಂಕಿ ಪೆಟ್ಟಿಗೆ ಪಟ ಹೊಡೆದು ಬಿಡಿಸಾಡುವಂಥ ಕಾಲ ಬಂದಿದೆ. ಕಾಲಕ್ಕೆ ತಕ್ಕಂತೆ ಕೋಲ ಅನ್ನೋದು ಅದಕ್ಕೆ ಅಂತ ಹೇಳಬಹುದು.
ಏನು ಕರ್ನಾಟಕದಲ್ಲಿ BJPಯಲ್ಲೂ ಒಳಜಗಳ, ಕಾಂಗ್ರೆಸ್ನಲ್ಲೂ ಒಳಜಗಳ ಇದ್ದೇ ಇದೆ. ಕಾಂಗ್ರೆಸ್ನಲ್ಲಂತೂ ತುಂಬ ಜನ ಮುಖ್ಯಮಂತ್ರಿಯಾಗಲು ಅರ್ಹತೆ ಇರುವವರು ಇದ್ದೇ ಇದ್ದಾರೆ. ಈಗ ಇರುವಂಥ ಒಂದು ಸಮಸ್ಯೆ ಏನಂತೇಳಿದರೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದರೆ ಇಲ್ಲೋ ಅವರ ಅಭಿಮಾನಿಗಳಂತೂ ಹೇಳ್ತಾ ಇದ್ದಾರೆ, ಒಪ್ಪಂದವಾಗಿತ್ತು, ಅದರಂತೆ 2.5 ವರ್ಷ ಆದಮೇಲೆ ಮುಖ್ಯಮಂತ್ರಿ ಸ್ಥಾನವನ್ನು DK ಶಿವಕುಮಾರ್ ಅವರಿಗೆ ಬಿಟ್ಟುಕೊಡಬೇಕು ಅಂತ. ಅದಕ್ಕೆ ತಕ್ಕಂತೆ ತಮ್ಮ ತಾಳವನ್ನು ಬಾರಿಸಿರುವಂಥ ಕರ್ನಾಟಕ ಒಕ್ಕಲಿಗರ ಸಂಘದವರು ಹೌದು ಮಾಡಬೇಕು, DK ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ತನ್ನ ವಾದ್ಯವನ್ನು ಕೂಡ ಊದಿದೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಗಟ್ಟಿಯಾಗಿದೆ ಹಾಗೂ ಹೆಚ್ಚಿನ ಬಹುಪಾಲು ಮಂತ್ರಿಗಳು ಮತ್ತು ಶಾಸಕರು ಅವರ ಕಡೆ ಇದ್ದಾರೆ. ಹಾಗಂದರೆ ಒಂದು ಬಹುಮತ ಇರುವ ಪಕ್ಷದ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡುವುದು ಆ ಪಕ್ಷದ ಶಾಸಕರು. ಹಾಗಾಗಿ ಶಾಸಕಾಂಗ ಪಕ್ಷ ಅಂತ ಹೇಳಿದರೆ ಕಾಂಗ್ರೆಸ್, ಈಗ ಬಹುಮತ ಇರುವಂಥ ಶಾಸಕಾಂಗ ಪಕ್ಷ ಕಾಂಗ್ರೆಸ್ ಪಕ್ಷದ್ದು. ಒಂದು ವೇಳೆ ಬಹುಮತ ಇರುವಂಥ ಶಾಸಕಾಂಗ ಪಕ್ಷದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಸಿದ್ದರಾಮಯ್ಯನವರಿಗೆ ಹೆಚ್ಚಿನ ಬೆಂಬಲ ಇರುವಾಗ DK ಶಿವರು ಮುಖ್ಯಮಂತ್ರಿ ಆಗಿರುವುದು ಕಷ್ಟ ಆಗ್ತದೆ. ಆದರೆ ಅವರಿಗೆ ಇಷ್ಟ ಇದೆ ಎನ್ನುವಂಥದ್ದು ಈಗ ಇರುವಂಥ ಸಮಸ್ಯೆ. ಆದ್ದರಿಂದ ನಾನಾ ರೀತಿಯ ಸಭೆಗಳಲ್ಲಿ ಇದು ತೀರ್ಮಾನ, ಪಕ್ಷದ ಕಾರ್ಯಕಾರಿ ಸಭೆ, ಪಕ್ಷದ ಶಾಸಕಾಂಗ ಸಭೆ, ಹೈಕಮಾಂಡ್ ಅಭಿಪ್ರಾಯ. ಹಿಂದೆ ಇದನ್ನು ನೋಡದೆ ಸಾಕಷ್ಟು ಬಾರಿ ಮುಖ್ಯಮಂತ್ರಿಗಳನ್ನು ಹೇರಿದ್ದಿದೆ. ದೇವರಾಜರು ಅತಿ ಜನಪ್ರಿಯರಾಗಿದ್ದರೂ ಕೂಡ ಅವರ ಬದಲಿಗೆ ದಿಢೀರಂತ ಗುಂಡೂರಾವ್ ಎನ್ನುವರನ್ನು ಮುಖ್ಯಮಂತ್ರಿ ಮಾಡಿಬಿಟ್ಟು ಏನಾಯಿತು, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೋತು ಹೋಯಿತು. ಜನರ ಅಭಿಪ್ರಾಯವನ್ನು ಮೀರಿ ಶಾಸಕರ ಅಭಿಪ್ರಾಯ ಮೇಲೆ ಗುಂಡೂರಾಯರನ್ನು ಮುಖ್ಯಮಂತ್ರಿ ಮಾಡೋದ್ರಿಂದ ಏನಾಯಿತು, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಸೋತು. ಆಮೇಲೆ ಬಂಗಾರಪ್ಪನವರಿಗೆ ಬಹುಮತ ಇದ್ದಾಗಲೂ ಕೂಡ ಕೇಂದ್ರದಿಂದ ಹೈಕಮಾಂಡ್ ವೀರಪ್ಪ ಮೊಯ್ಲಿಯವರನ್ನು ಹೇರಿದಾಗ ಕೂಡ ಕಾಂಗ್ರೆಸ್ ಸೋತೋಯ್ತು. ಹಾಗಾಗಿ ಇದೊಂದು ಪರಂಪರೆ ಇದೆ. ಈಗ ಏನಾದೀತು ಎಂದು ಹೇಳಲಿಕ್ಕೆ ಬಾರದು. ಅಂತೂ ಬಿಸಿ ಇದೆ. ಸದ್ಯ ಬಹುಮತ ಸಿದ್ದರಾಮಯ್ಯನವರ ಕಡೆಗೆ ಇದೆ. DK ಶಿವಕುಮಾರ್ ಅವರ ಕಡೆಯವರು ಒತ್ತಾಯವನ್ನು ಹಾಕ್ತಾ ಇದ್ದಾರೆ. ಒಳ ಒತ್ತಾಯ, ಅದು ಹೊರ ಒತ್ತಾಯ ಅಲ್ಲ. DK ಶಿವಕುಮಾರ್ ಅವರೇ ಹೇಳಿದರೆ ನಾನು ಮುಖ್ಯಮಂತ್ರಿಗಳ ಪರ ನಿಲ್ಲುತ್ತೇನೆ ಅಂತ. ಆಗಿದ್ದ ಮೇಲೆ ಒತ್ತಾಯ ಒಂದೇ ಪತ್ರಿಕೆಗಳವರ ಕಿತಾಪತಿ ಕೂಡ ಇದರಲ್ಲಿ ಸ್ವಲ್ಪ ಇರ್ತದೆ. ಅದು ಏನಾದರೂ ಇರಲಿ. ಇನ್ನು BJP ಅದು ಗೊತ್ತೇ ಇದೆ. ಒಳ ಜಗಳ 2 ಬಣಗಳಾಗಿ ಹೊಡೆದಾಡ್ತಾ ಇದ್ದಾರೆ ಭಾಳ ದಿವಸದಿಂದ. ಅಧ್ಯಕ್ಷರನ್ನು ಬದಲಾಯಿಸಬೇಕು ಅಂತಿದ್ದಾರೆ. ಇನ್ನು ಯತ್ನಾಳ್ ಅವರ ಬಣ ಅಂತೂ BJPಯ ಯಡಿಯೂರಪ್ಪನವರ ಬಣವನ್ನು ಒಂದೇ ಸಮನೆ ಉಗಿದು ಉಪ್ಪಿನಕಾಯಿ ಹಾಕ್ತಾ ಇದೆ. ಆದರೆ ಕೂಡ ಅಲ್ಲಿ ಕೂಡ ಶಿಸ್ತು, ಪಕ್ಷದೊಳಗೆ ಭಿನ್ನಮತ ಸಹಜ ಎನ್ನುವಂಥ ಮಾತನ್ನು ಒಂದು ರೀತಿಯಲ್ಲಿ ಸಹಜ. ಪಕ್ಷದಲ್ಲಿ ಮಾತ್ರ ಒಂದು ಮನೆಯೊಳಗೆ ಭಿನ್ನಮತ ಇರ್ತದೆ. ಗಂಡ ಹೆಂಡತಿಯರ ಜಗಳ ಉಂಡು ಮಲಗುವ ತನಕ ಅನ್ನುವಂಥ ಕೂಡ ಪಕ್ಷಗಳವರು ಕೂಡ ಹೊಡೆದಾಡ್ಕೊಳ್ತಾರೆ. ಆಮೇಲೆ ಒಟ್ಟಿಗೆ ಕೂತ್ಕೊಂಡು ನೈಟ್ ಒಂದೇ ಕಡೆ ರಾತ್ರಿ ಒಂದೇ ಕಡೆ ಕುಡಿತಾ ಇರ್ತಾರೆ. ಇವೆಲ್ಲ ಇರುವಂಥದ್ದೇ ಅಂತ ಹೇಳ್ಬೋದು. ಈಗ ಬಂದಿರುವಂಥ ಸಂಕ್ರಾಂತಿಯ ಕಾಲದಲ್ಲಿ, ಸಂಕ್ರಾಂತಿ ಎನ್ನುವಂಥದ್ದು ಕರ್ನಾಟಕದಲ್ಲಿ ಎತ್ತುಗಳನ್ನು, ಜಾನುವಾರುಗಳ ಹಬ್ಬ, ಜಾನುವಾರುಗಳನ್ನು ಬೆಂಕಿ ಹಾಯಿಸುವುದು, ಎತ್ತುಗಳನ್ನು ಓಡಿಸಿ ಹಿಡುವುದು ಇತ್ಯಾದಿ. ಕರಾವಳಿಯಲ್ಲಿ ತುಳುವರೆಲ್ಲ ದೀಪಾವಳಿಗೆ ಜಾನುವಾರು ಹಬ್ಬ ಮಾಡ್ತಾರೆ. ಆದರೆ ಒಳಗಡೆ ಎಲ್ಲ ಜಾನುವಾರು ಹಬ್ಬ ಇವಾಗ ಸಂಕ್ರಾಂತಿಗೆ ನಡೀತದೆ. ಅದೇ ರೀತಿ ತಮಿಳರ ಪೊಂಗಲ್ನಲ್ಲಿ ಕೂಡ ಈ ಎತ್ತುಗಳ ಹಬ್ಬ ಇರ್ತದೆ ಒಂದು ದಿನ. ಇಂಥ ಸಮಯದಲ್ಲಿ, ಜಾನುವಾರುಗಳ ಹಬ್ಬದ ಸಮಯದಲ್ಲಿ ಬೆಂಗಳೂರಿನಲ್ಲಿ ಒಂದು ಕಡೆ 3 ದನಗಳ ಕೆಚ್ಚಲುಗಳನ್ನು ಅರ್ಧಂಬರ್ಧ ಕತ್ತರಿಸಿದ್ದಾರೆ ಎನ್ನುವಂಥ ಸುದ್ದಿ ಬಂದಿದೆ. ಇದು ಒಂದು ದೊಡ್ಡ ಬದಲಾವಣೆ ಆಗಿದೆ. ಈ ಸಮಯದಲ್ಲಿ ಆ ದನಗಳ ಕೆಚ್ಚಲುಗಳಿಗೆ ಔಷಧಿಗಳನ್ನು ನೀಡಲಾಗಿದೆ. ಅದರ ಜೊತೆಗೆ ಸ್ಥಳೀಯ ಶಾಸಕರಾಗಿರುವಂಥ ಜಮೀರ್ ಅಹಮದ್ ಅವರು ದನ ಕಳೆದುಕೊಂಡವರಿಗೆ 3 ದನಗಳನ್ನು ಕೊಡಿಸಿದ್ದಾರೆ. ಈ ದನಗಳಿಗೆ ಚಿಕಿತ್ಸೆ ನೀಡಿ ಗುಣಪಡಿಸುವುದಾಗಿಯೂ ಕೂಡ ಹೇಳಲಾಗಿದೆ. ಇನ್ನು ಬೆಂಗಳೂರಿನ ಬಗ್ಗೆ ಹೇಳಬೇಕಂತೇಳಿ, ಬೆಂಗಳೂರು ಹೆಣ್ಣು ಮಕ್ಕಳು ಕೆಲಸ ಮಾಡಲಿಕ್ಕೆ ಭಾಳ ಒಳ್ಳೆಯ ಜಾಗ ಅಂತೆ. ಅದೇ ರೀತಿ ಇನ್ನೊಂದು ಸಮೀಕ್ಷೆ ಹೇಳ್ತದೆ, ಹೆಣ್ಣು ಮಕ್ಕಳಿಗೆ ಭಾಳ ಅಪಾಯಕಾರಿ ಜಾಗ ನಗರ ಯಾವುದು ಅಂತ ಹೇಳಿದರೆ ಬೆಂಗಳೂರು ಅಂತ ಹೇಳ್ತದೆ. ಹಾಗಾಗಿ ಹೀಗೆ ವೈರುಧ್ಯಗಳು ಒಂದೇ ಕಡೆ ಇರುವಂಥದ್ದು ವಿಶೇಷದಲ್ಲಿ ವಿಶೇಷ ಎನ್ನುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾ ಇರಿ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೇನೆ ನಿಮಗೆಲ್ಲ ಒಂದು ನಮಸ್ಕಾರ.